Physics important topics. First one, Ohm's law. Ohm's law factors and resistance are very important. Next one, Joule's law. Joule's law definition ಮತ್ತೆ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. SI ಯೂನಿಟ್ಸ್ ಮತ್ತೆ ಸಿಂಬಲ್ಸ್ ಇನ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಟರ್ಮ್ಸ್ ಬರುತ್ತೆ. 1 ಆಂಪಿಯರ್ ಅಂದ್ರೆ 1 ವೋಲ್ಟ್ ಅಂದ್ರೆ 1 ಓಮ್ ಅಂದ್ರೆ. ಸೊ ಇದು ಡೆಫಿನಿಷನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಲಾ ಆಫ್ ರಿಫ್ರಾಕ್ಷನ್ ಅಂಡ್ ಲಾ ಆಫ್ ರಿಫ್ಲೆಕ್ಷನ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಲಾ ಆಫ್ ರಿಫ್ರಾಕ್ಷನ್ ನ ನಾವು ಸ್ನೆಲ್ಸ್ ಲಾ ಅಂತ ಕೂಡ ಹೇಳ್ತೀವಿ, ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ರೇ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಲವೊಂದು ಟರ್ಮ್ಸ್ ಬರುತ್ತೆ, ಅಪೇರ್ಚರ್, ಫೋಕಲ್ ಲೆಂತ್, ಫೋಕಸ್, ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಟರ್ಮ್ಸ್. ನೆಕ್ಸ್ಟ್ ಐ ಡಿಫೆಕ್ಟ್ಸ್ ಬರುತ್ತೆ ಫಿಸಿಕ್ಸ್ ಅಲ್ಲಿ. ಮಯೋಪಿಯಾ, ಕಾಸಸ್, ಕರೆಕ್ಷನ್ಸ್ ಮತ್ತೆ ಡೆಫಿನಿಷನ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಹೈಪರ್ ಮೆಟ್ರೋಪಿಯಾ, ಡೆಫಿನಿಷನ್, ಕರೆಕ್ಷನ್, ಕಾಸಸ್. ನೆಕ್ಸ್ಟ್ ಪ್ರೆಸ್ ಬಯೋಪಿಯಾ, ಡೆಫಿನಿಷನ್, ಕರೆಕ್ಷನ್. ನೆಕ್ಸ್ಟ್ ಬೈ ಚಾನ್ಸ್ ಕ್ಯಾಟರಾಕ್ಟ್ ಐ ಬಗ್ಗೆ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯೂಸಸ್ ಆಫ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್ಸ್ ಆರ್ ಲೆನ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಟರ್ಮ್ಸ್, ಓವರ್ಲೋಡಿಂಗ್ ಆಗಿರ್ಬೋದು, ಫ್ಯೂಸ್ ಆಗಿರ್ಬೋದು, ಅರ್ತ್ ವೈರ್ ಮತ್ತೆ ಶಾರ್ಟ್ ಸರ್ಕ್ಯೂಟಿಂಗ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್, ಇವೆಲ್ಲ ಓದ್ಕೊಳ್ಳಿ. ಸೊಲನಾಯ್ಡ್ ಡೆಫಿನಿಷನ್, ಯೂಸ್ ಮತ್ತೆ ಡಯಾಗ್ರಾಮ್. ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ, ವಾಟರ್ದೆಷ್ಟು, ಗ್ಲಾಸ್ದೆಷ್ಟು, ಮತ್ತೆ ಪೇಪರ್ ಆಗಿರ್ಬೋದು. ನೆಕ್ಸ್ಟ್ ಡೈಮಂಡ್ ತುಂಬಾ ಸರಿ ರಿಪೀಟೆಡ್ ಆಗ್ತಾ ಇದೆ. ನೀವು ಫಿಸಿಕ್ಸ್ ಅಲ್ಲಿ ಇಷ್ಟು ಮಾತ್ರ ಪ್ರಿಪೇರ್ ಆದ್ರೆ 50 ಮೇಲೆನೆ ಸ್ಕೋರ್ ಆಗುತ್ತೆ. ಸೊ ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಸಾಕು. ಥ್ಯಾಂಕ್ ಯು.